ಸರ್, ಈಗ ಅದು ಬಂದಿರುವಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ಪ್ಲಸ್ ಆಗುತ್ತೆ, ಎಷ್ಟು ಮಟ್ಟಿಗೆ ಅವ್ರನ್ನ ಸ್ವಾಗತ ಮಾಡ್ತೀರಾ ಸರ್ ತಾವು? ನಾವು ಸ್ವಾಗತ ಮೊದಲಿಂದ ಕೂಡ ನಾವು ಸ್ವಾಗತ ಮಾಡ್ತಾನೇ ಇದ್ದೀವಿ. ಅವ್ನು ನನಗೇನು ಬೇರೆ ಅವರಲ್ಲ, ತಮ್ಮನೇ ನನಗೆ. ಹಂಗಾಗಿ ಬರೋದ್ರಿಂದ ಒಳ್ಳೆ ಶಕ್ತಿ ಬರುತ್ತೆ ಅಂತೇಳಿ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಅಂದರೆ ವೈಯಕ್ತಿಕ ವಿಚಾರಗಳಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ವು, ಈಗ ಅದು ಸರಿದೂಗಿಸ್ಕೊಂಡು ಹೋಗ್ತಾರ ಅನ್ನೋದು? ಭಿನ್ನಾಭಿಪ್ರಾಯಗಳು ಯಾವತ್ತೂ ಇದ್ದಿಲ್ಲ, ಎಲ್ಲರೂ ಒಂದಾಗೇ ಇದ್ದೀವಿ. ಈಗ ಬೇರೆ ಆಗಿದ್ದಕ್ಕಾಗಿ ಸ್ವಲ್ಪ ಈ ಸಮಸ್ಯೆಗಳು ಬಂದವು, ಆದರೆ ಇವೆಲ್ಲ ಈಗ ಸರಿ ಹೋಗುತ್ತವೆ ಅವರು ಬಂದ ಕೂಡಲೇ ಪಾರ್ಟಿಗೆ. ಈಗ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣಾಲಕ್ಷ್ಮಿ ಅವರನ್ನು ಹಾಕಿರೋದು ತಮಗೆ ಒಂದಿಷ್ಟು ಹಿನ್ನಡೆ ಆಯಿತು ಅನ್ನೋದು ತಮ್ಮ ಮನಸ್ಸಲ್ಲೂ ಕೂಡ ಇದೆ. ಸೊ ಈಗ ಅದನ್ನು ಯಾವ ರೀತಿ ಅದನ್ನು ನೀವು ಅಂದರೆ ಯಾವ ರೀತಿ ಮನವರಿಕೆ ಮಾಡ್ಕೋತೀರಾ, ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಅನ್ನೋ ಮುಂದಿನ ಯಾಕಂದರೆ ಪಕ್ಷವನ್ನು ಕೂಡ ಕಟ್ಕೋಬೇಕು, ಜೊತೆಗೆ ಮುಂಬರುತ್ತಾ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಗೆಲುವನ್ನು ಸಾಧಿಸಬೇಕು, ಅದನ್ನೆಲ್ಲವನ್ನು ಹೇಗೆ ನಿಭಾಯಿಸ್ತೀರಾ ಅನ್ನೋದು ಸರ್? ಇನ್ನು ಅದೇನು ತೊಂದರೆ ಇಲ್ಲ, ಪಕ್ಷದ ಕೆಲಸ ನಾವು ಎಲ್ಲರೂ ಕಲಿತು ಮಾಡಲೇಬೇಕು, ಕಲಿತು ಮಾಡ್ಕೊತಾ ಹೋಗ್ತೀವಿ ಅಷ್ಟೇ. ಪಕ್ಷ ಬಲಿಯವಾಗಿ ಬೆಳೆದ ಮೇಲೆ ಎಲ್ಲರೂ ಆಲೋಚನೆ ಮಾಡೋಣ. ಇದಿಷ್ಟು ಏನು ಸೋಮಶೇಖರ್ ರೆಡ್ಡಿ ಮಾತಾಡುವಂಥದ್ದು. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಬಂದಿದ್ದು ಒಂದು ರೀತಿ ಪ್ಲಸ್ ಆಗುತ್ತೆ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಒಂದು ರೀತಿ ಬಲ ಬಂದಂತಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ವಿನಾಯಕ, ಬೆಳಗ್ಗೆ ಟಿವಿ 9 ಬಳ್ಳಾರಿ.